ಬಂಧುಗಳೇ ನಮಸ್ಕಾರ. ಮನೆಯಲ್ಲಿ ನೀವು ಗ್ಯಾಸ್ ಉಪಯೋಗಿಸೋರು ಅಂತಾದರೆ ದಯವಿಟ್ಟು ಈ ವಿಡಿಯೋವನ್ನು ನೋಡಿ. ಈ ಮಹಿಳೆ ಈ ಸಿಲಿಂಡರನ್ನು ಎಳ್ಕೊಂಬರ್ತಾಳೆ ಅಡುಗೆ ಮನೆಯಿಂದ. ಏನೋ ಕನೆಕ್ಷನ್ ಸಮಸ್ಯೆ ಆಗಿ ಎಳ್ಕೊಬರ್ತಾಳೆ. ಎಳ್ಕೊಬಂದ ತಕ್ಷಣ ಮನೆಯಿಂದ ಹೊರಗಡೆ ಅದು ತೊಗೊಂಡು ಹೋಗಿದ್ದಿದ್ರೆ ಯಾವುದೇ ರೀತಿ ಸಮಸ್ಯೆ ಆಗ್ತಾ ಇರಲಿಲ್ವ ಏನೋ ಗೊತ್ತಿಲ್ಲ. ಆದರೆ ಅವರು ಎಳ್ಕೊಂಡು ಬಂದು ಆ ಸಿಲಿಂಡ್ರ್ ತೂಕ ಇದ್ದಿದ್ದಕ್ಕೋ ಅಥವಾ ಏನೋ ಗೊತ್ತಿಲ್ಲ, ಇಲ್ಲ ಆ ಎಮ್ಮಗೆ ಎಳೆಯೋದಕ್ಕೆ ಶಕ್ತಿ ಸಾಲಿಲ್ವೇನೋ ಗೊತ್ತಿಲ್ಲ, ಇಲ್ಲೇ ಬಿಟ್ಟೋಗ್ತಾಳೆ. ಸುಮಾರು 2.5 ನಿಮಿಷ ಆ ಸಿಲಿಂಡ್ರಿಂದ ಗ್ಯಾಸು ಹೊರಗಡೆ ಬರ್ತದೆ. ಈ ಥರ ನೀವು ನೋಡ್ತಾ ಇರ್ಬೋದು, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರ. ಆ 2.5 ನಿಮಿಷ ಆದಮೇಲೆ ಏನಾಗುತ್ತೆ, ದಯವಿಟ್ಟು ಪ್ರತಿಯೊಬ್ಬರು ಅಷ್ಟೇ ನಿಮ್ಮ ಮನೆಗಳಲ್ಲಿ ಸಿಲಿಂಡ್ರನ್ನು ಉಪಯೋಗಿಸ್ಬೇಕಾದ್ರೆ ಮೇಯ್ನು ಬೇಕಾದಂಥ ಕೆಲವೊಂದು ಸಲಕರಣೆಗಳು ಮತ್ತು ಕೆಲವೊಂದು ಮಾರ್ಗದರ್ಶನಗಳನ್ನು ದಯವಿಟ್ಟು ಉಪಯೋಗಿಸಿ. ಮತ್ತು ಸಿಲಿಂಡ್ರ್ ಬುಕ್ ಮಾಡೋದಾಗಲಿ ಅಥವಾ ಗ್ಯಾಸ್ ಅಂಗಡಿಗೆ ಹೋಗಿ ಅಲ್ಲಿರುವಂತಹ ಸಲಹೆ ಸೂಚನೆಗಳನ್ನ ದಯವಿಟ್ಟು ಪಾಲನೆ ಮಾಡಿ. ಯಾಕೆ ಅಂದರೆ ಬೆಂಕಿ ಕಣ್ಣಿಗೆ ಕಾಣದೆ ಬರ್ತದೆ, ಕಿಡಿ ಒತ್ತಿದ್ರೆ ಕಂಪ್ಲೀಟ್ ಮನೆ ಭಸ್ಮ ಆಗ್ಬಿಡುತ್ತೆ. ಆ ರೀತಿ ಗ್ಯಾಸು ಕಂಪ್ಲೀಟ್ ಮನೆಯಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ. ಈ ವಿಡಿಯೋ ನೀವು ಖಂಡಿತ ಕೊನೆವರೆಗೂ ನೋಡಿ. ಫಸ್ಟ್ ನೋಡ್ತಿರೋಂಥ ಯಾರೇ ಒಂದು ವೀಕ್ಷಣೆ ಮಾಡ್ತಾ ಇರುವಂತಹವ್ರು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಬೇರೆಯವ್ರಿಗೂ ಮಾಹಿತಿ ಸಿಗೋದಿದ್ದರೆ ದಯವಿಟ್ಟು ನಿಮ್ಮ ಕಾಮೆಂಟನ್ನು ಹಾಕಿ. ಏನು ಮಾಡಬೇಕು ಅನ್ನೋದು, ಗ್ಯಾಸಲ್ಲಿ ತುಂಬ ಅನುಭವ ಇರೋಂಥವ್ರು ಇದ್ದರೆ ದಯವಿಟ್ಟು ಒಂದು ಕಾಮೆಂಟ್ ಹಾಕಿ, ಈ ರೀತಿ ಉಪಯೋಗಿಸ್ರೆ ಈ ರೀತಿ ಆಗುತ್ತೆ ಅಂತ. ಅಥವಾ ನಿಮ್ಮ ಮನೆಗಳಲ್ಲೂ ಇದೇ ರೀತಿ ಏನಾದರೂ ದುರ್ಘಟನೆಗಳೇನಾದರೂ ಸಂಭವಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ. ನಮಗೂ ಸಹ ವಿಡಿಯೋ ಕೊಡಿ, ನಾವು ಸಹ ಇತರೆ ಜನರಿಗೆ ಒಂದು ತಿಳಿಸೋಂಥ ಕಾರ್ಯವನ್ನು ನಾವು ಮಾಡ್ತೇವೆ. ನೋಡಿರಿ, ಕಂಪ್ಲೀಟ್ ಗ್ಯಾಸು ಖಾಲಿಯಾಗಿ ಆ ಪೈಪು ನಿಂತೋಗುತ್ತೆ ಗ್ಯಾಸ್ ಬರೋದು. ಮತ್ತು ಆ ಮಹಿಳೆ ನೋಡಿರಿ, ಮಹಿಳೆ ಮತ್ತು ಅವ್ರ ಮನೆಯಲ್ಲಿದ್ದಂತಹ ಇಬ್ಬರು ಸಹ ಈಗೇನೂ ಬರ್ತಿಲ್ಲ ಅನ್ನೋ ದೃಷ್ಟಿಯಿಂದ ಬರ್ತಾರೆ. ಬಂದು ಸಿಲಿಂಡರ್ ಹತ್ರ ನಿಂತ್ಕೊಳೋದೇ ತಡ ಅಡುಗೆ ಮನೆಯಿಂದ ಯಾವ ರೀತಿ ಬೆಂಕಿ ಬರುತ್ತೆ ನೋಡಿ. ಜಸ್ಟ್ ಒಂದೇ ಒಂದು ಸೆಕೆಂಡಲ್ಲಿ ಇಡೀ ಮನೆಯಲ್ಲಿದ್ದಂತಹ ಎಲ್ಲನೂ ಸುಟ್ಟು ಇದಾಗ್ಬಿಡುತ್ತೆ. ದಯವಿಟ್ಟು ನೀವು ಅಷ್ಟೇ ಗ್ಯಾಸ್ ಉಪಯೋಗಿಸುವಂತಹ ಯಾರೇ ಆಗ್ಬೋದು, ಮನೆಯಲ್ಲಿ ಗ್ಯಾಸ್ ಸೋರಿಕೆ ಆದರೆ ಅದಕ್ಕೆ ಆದಂತಹ ಕೆಲವೊಂದು ಮಾರ್ಗಸೂಚಿಗಳಿರ್ತದೆ. ದಯವಿಟ್ಟು ವರ್ಷ ಅಥವಾ 6 ತಿಂಗಳಿಗೆ ಒಂದು ಸತಿ ರೆಗ್ಯುಲೇಟ್ರು ಪೈಪು ಎಲ್ಲ ಚೆಕ್ ಮಾಡಿಸ್ತಾ ಇರ್ರಿ. ತೊಂದರೆ ಆದಮೇಲೆ ಏನೂ ಸುಖ ಇಲ್ಲ. ತೊಂದರೆ ಆಗೋಕ್ಕೆ ಮೊದಲು ದಯವಿಟ್ಟು ಚೆಕ್ ಮಾಡಿಸಿ ಅನ್ನೋದೇ ನಮ್ಮ ಮನವಿ. ಧನ್ಯವಾದಗಳು.